ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜೋ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಹುಣಸೆ ಮರದಲ್ಲಿ ನಿಜವಾಗಿಯೂ ದೆವ್ವ ಭೂತಗಳು ಇವೆಯೇ? ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ಸಮಸ್ಯೆ ಏನು ಅಂತ ನೀಟಾಗಿ ಹೇಳಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸ್ತೇನೆ. ರಾಶಿ ನಕ್ಷತ್ರವನ್ನು ಮರಿಬೇಡಿ ಹಾಕೋದನ್ನು. ಹಾಗೆಯೇ ಮುಕ್ತವಾಗಿ ಹಂಚ್ಕೋಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ. ಸ್ವಲ್ಪ ಆಚೆ ಈಚೆ ಸಮಯ ಲೇಟ್ ಆದರೂ ಪರವಾಗಿಲ್ಲ, ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ನಿಮ್ಮ ಪ್ರಶ್ನೆಯನ್ನು ನೀಟಾಗಿ ಬರೆದು ಕಳಿಸಿ. ಸಮಸ್ಯೆ ಏನು ಮತ್ತು ರಾಶಿ ಏನು ನಕ್ಷತ್ರವನ್ನು ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ನಮೂದಿಸಿ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡುವಾಗ ಸೈಟಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇರುತ್ತೆ ಅಂತ ಹೇಳ್ತಾ, ಅನೇಕ ವರ್ಷಗಳಿಂದ ನಂಬಿಕೊಂಡು ಬಂದಿರುವ ಮೂಢನಂಬಿಕೆಗಳಲ್ಲಿ ಹುಣಸೆ ಮರದಲ್ಲಿ ದೆವ್ವಭೂತಗಳು ವಾಸವಾಗಿರುತ್ತದೆ ಎಂಬುದು ಕೂಡ ಒಂದು ನಂಬಿಕೆ. ನಾವು ಚಿಕ್ಕ ವಯಸ್ಸಿನಿಂದಲೂ ಬಂದಿರುವ ಈ ನಂಬಿಕೆ ನಿಜವೇ? ಕೇಳಿಕೊಂಡು ಬಂದಿರುವ ನಂಬಿಕೆ ಏನಿದೆ ಅದು ನಿಜವಾ ಅಥವಾ ಹುಣಸೆ ಮರದಲ್ಲಿ ದೆವ್ವಭೂತಗಳು ಇರುವುದು ನಿಜವೇ? ಹುಣಸೆ ಮರದಲ್ಲಿ ದೆವ್ವಭೂತಗಳು ಇರುತ್ತವೆ ಎಂದು ಯಾಕೆ ಹೇಳ್ತಾರೆ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅನೇಕ ಮೂಢನಂಬಿಕೆಗಳು ಹುಣಸೆ ಮರದೊಂದಿಗೆ ಸಂಬಂಧ ಹೊಂದಿರುವಂಥದ್ದು. ಹೌದು, ಬಹಳ ಹಿಂದಿನಿಂದಲೂ ನಂಬಿಕೊಂಡು ಬಂದಿರುವ ನಂಬಿಕೆಗಳಲ್ಲಿ ಹುಣಸೆ ಮರದಲ್ಲಿ ದೆವ್ವ ಭೂತ ವಾಸಿಸುತ್ತವೆ ಎಂಬುದಾಗಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಹೆಚ್ಚಾಗಿ ಯಾರಿಗೂ ತಿಳಿದಿಲ್ಲ. ಹುಣಸೆ ಮರಕ್ಕೆ ಸಂಬಂಧಿಸಿದಂತೆ ಹಬ್ಬಿರುವ ಮೂಢನಂಬಿಕೆಯ ಹಿಂದಿನ ಕತೆ ಏನು, ಸತ್ಯ ಏನು? ದೆವ್ವ ನಿಜವಾಗಿಯೂ ಹುಣಸೆ ಮರದ ಮೇಲೆ ವಾಸಿಸುತ್ತದೆಯೇ ಅಥವಾ ಅದು ಭ್ರಮೆಯೇ? ಹುಣಸೆ ಮರದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ನಾನೀಗ ಹೇಳ್ತೇನೆ. ಈ ಹಣ್ಣುಗಳ ಬಗ್ಗೆಯೂ ಮೂಢನಂಬಿಕೆಗಳು ಇರುವಂಥದ್ದು. ಏನು ಅಂದರೆ, ನಾವು ಸೇವಿಸುವ ಭಕ್ಷ್ಯಗಳ ರುಚಿಯನ್ನು ಹೆಚ್ಚಿಸುವ ಹುಳಿಗೆ ಹುಣಸೆ ಮರವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಭಾರತದಲ್ಲಿ ಕಳೆದ 15-20 ವರ್ಷಗಳಲ್ಲಿ ಹಲವಾರು ಹುಣಸೆ ಹಣ್ಣು, ಮಾವು, ನಿಂಬೆ, ಉಪ್ಪಿನಕಾಯಿಗೆ ಬಳಸುವ ಕೆಲವೊಂದು ಹಣ್ಣುಗಳು ಇರಬಹುದು. ನೇರಳೆ ಹಣ್ಣು, ಬೋರೆ ಹಣ್ಣು, ಮಲ್ಬೆರಿ, ಬೇಲದ ಹಣ್ಣು ಸೇರಿದಂತೆ ಇತ್ಯಾದಿ ಹಣ್ಣುಗಳ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳು ಇರುವುದನ್ನು ನಾವು ಗಮನಿಸಿರಬಹುದು. ಹಾಗೆಯೇ ಈ ಆರೋಗ್ಯಕ್ಕೆ ಹಾನಿಕಾರಕ ಏನು ಅಂದರೆ, ಹುಣಸೆ ಮರದ ಮೇಲೆ ದುಷ್ಟ ಶಕ್ತಿಗಳು ವಾಸಿಸ್ತವೆ ಎಂದು ಹೇಳುವುದನ್ನು ನಾವು ಅನೇಕ ಬಾರಿ ನಮ್ಮ ಹಿರಿಯರ ಮಾತುಗಳಿಂದ ಹೇಳ್ತೇವೆ. ಆಚೆ ಹೋಗಬೇಡ, ಅಲ್ಲಿ ದೇವಭೂತ ಇರುತ್ತೆ, ಅದರ ಹತ್ತಿರ ನಿಲ್ಲಬೇಡ, ಅದರ ಮರದ ಅಡಿಗೆ ಹೋಗಬೇಡ ಅಂತ ಏನೇನೋ ಹೇಳ್ತಾರೆ ಅಲ್ವಾ. ಅದು ಖಂಡಿತ ನಿಜ ಅಲ್ಲ. ಏಕೆಂದರೆ ಈ ಮರದ ಕೆಳಗೆ ದೀರ್ಘಕಾಲ ಉಳಿಯುವುದು ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂಬುದು ವೈಜ್ಞಾನಿಕ ಕಾರಣ. ಅದರಿಂದಾಗಿ ಜನರು ಅದರಲ್ಲಿ ದೇವಭೂತಗಳ ವಾಸವಾಗಿರುತ್ತದೆ ಅಂತ ಮರದ ಬಳಿ ಹೆಚ್ಚು ಸಮಯ ಕಳೆದಂತೆ ಮಾಡಿರುವಂಥದ್ದು ನಮ್ಮ ಹಿರಿಯರು. ಏಕೆಂದರೆ ಅಲ್ಲಿ ಅದರ ಗಾಳಿ ಏನಿದೆ ಅದು ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ನಾವು ಏನೋ ಒಂದು ಹೇಳಿದರೆ ಅದನ್ನು ಕೇಳುವುದಿಲ್ಲ, ಸರಿಯಾಗಿ ಹೇಳಿದರೆ. ಅದಕ್ಕೆ ನಮ್ಮ ಹಿರಿಯರು ಈ ಥರ ಒಂದು ಕತೆ ಕಟ್ಟಿರಬಹುದು. ಈ ಸಮಸ್ಯೆಗಳು ಎದುರಾಗೋದು ಅಂದರೆ ಏನಂದರೆ, ಹುಣಸೆ ಮರದ ಹತ್ತಿರದ ಸುತ್ತ ಹೆಚ್ಚು ಹೊತ್ತು ಇದ್ದರೆ ಏನಾಗುತ್ತೆ, ತಲೆ ತಿರುಗುವಿಕೆ, ದೌರ್ಬಲ್ಯ, ವಾಕರಿಕೆ ಮುಂತಾದ ರೋಗ ಲಕ್ಷಣವನ್ನು ಉಂಟು ಮಾಡುತ್ತದೆ ಅಂತ ಹೇಳಲಾಗುತ್ತದೆ. ಬಹುಶಃ ಅದಕ್ಕಾಗಿ ಅದರಲ್ಲಿ ಭೂತಗಳು ವಾಸವಾಗಿರುತ್ತದೆ ಎನ್ನುವ ಮಾತು ಸೃಷ್ಟಿಯಾಗಿರಬಹುದು. ಈಗ ಮಕ್ಕಳ ಹತ್ರ ಹೋಗಬೇಡ ಅಂದರೆ ಏನು ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ನಿಲ್ಲಬೇಡ ಅಥವಾ ಹೀಗೆ ಹೇಳಿದರೆ ಕೇಳೋದಿಲ್ಲ, ಅದಕ್ಕೆ ಏನೇನೋ ಹೇಳಿದರೆ ಅವರು ಹೋಗೋದಿಲ್ಲ ಆ ಭಯದಲ್ಲಿ ಅಂತ ಹಾಗೆ ಮಾಡಿರ್ಬೋದು. ಆಮ್ಲೀಯತೆಯ ಕಾರಣ, ಹುಣಸೆ ಮರದ ಸುತ್ತಲಿನ ಪರಿಸರದಲ್ಲಿ ಆಮ್ಲೀಯತೆ ತುಂಬ ಹೆಚ್ಚಿದ್ದು ಇದು ಆರೋಗ್ಯಕ್ಕೆ ಹಾನಿಕರ ಅಂತ ವಿಜ್ಞಾನಿಗಳು ಹೇಳಿರುವಂಥದ್ದು. ಬಹುಶಃ ಅದಕ್ಕಾಗಿ ಈ ಮರದ ಮೇಲೆ ದೆವ್ವ ವಾಸಿಸ್ತವೆ ಎಂಬ ಭ್ರಮೆಯನ್ನು ಜನರು ಹರಡಿರಬಹುದು. ಹಾಗೆಯೇ ಹುಣಸೆ ಹಣ್ಣಿನ ಪ್ರಯೋಜನ ಏನಿರುತ್ತೆ, ಹುಣಸೆ ಹಣ್ಣಿನಲ್ಲಿ ಎಷ್ಟು ಪ್ರಯೋಜನ ಇದೆ ಅಂತ ನೋಡೋಣ. ಹುಣಸೆ ಹಣ್ಣಿನಲ್ಲಿ ಹಲವಾರು ಔಷಧೀಯ ಗುಣಗಳು ಇರುವಂಥದ್ದು. ಅದು ಗಾಯದ ಚಿಕಿತ್ಸೆ, ಉರಿ ಊತ, ಜ್ವರ, ಕಣ್ಣಿನ ಕಾಯಿಲೆ, ಮಲೇರಿಯಾ, ಮಲಬದ್ಧತೆ, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು, ಭೇದಿ ಮತ್ತು ಹುಳುಗಳು, ಮಧುಮೇಹ, ಸಂಧಿವಾತ ಇತ್ಯಾದಿಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಹಾಗೆಯೇ ಹುಣಸೆ ಹಣ್ಣಿನ ಮರವು ತುಂಬ ಬಲವಾಗಿರುವಂಥದ್ದು, ಅಂದರೆ ತುಂಬ ಗಟ್ಟಿ ಅಂತ ಅದು. ಹಾಗೆಯೇ ಅದಕ್ಕಾಗಿಯೇ ಕೊಡಲಿಯ ಹಿಡಿಕೆಯನ್ನು ಸೇರಿದಂತೆ ಇನ್ನಿತರ ಕಬ್ಬಿಣದ ವಸ್ತುಗಳಿಗೆ ಹಿಡಿಕೆಯನ್ನು ತಯಾರಿಸಲು ಈ ಮರವನ್ನು ಬಳಸ್ತಾರೆ. ಯಾವುದಕ್ಕೆ? ಕೊಡಲಿಯ ಹಿಡಿಕೆ ಇರುತ್ತೆ ಅಲ್ವಾ, ಅದಕ್ಕೆ ಮತ್ತೆ ಕಬ್ಬಿಣದ ವಸ್ತುಗಳಿಗೆ ಹಿಡಿಕೆ ಮಾಡ್ತಾರಲ್ವ, ಅದಕ್ಕೆ ಮಾತ್ರ ಅದು ಅಷ್ಟು ಗಟ್ಟಿಯಾಗಿರುತ್ತೆ. ಆದರೂ ನೋಡಿ ಇಲ್ಲಿ ಅದು ತುಂಬ ಬಲವಾಗಿರ್ತದೆ, ಅಂದರೆ ತುಂಬ ಗಟ್ಟಿಯಾಗಿರುವುದರಿಂದ ಅದಕ್ಕೆ ಬಳಸುವಂಥದ್ದು. ಆದರೆ ಹುಣಸೆ ಮರ ಎಷ್ಟೇ ಗಟ್ಟಿಮುಟ್ಟಾಗಿದೆ ಅಂದರೆ ತುಂಬ ಗಟ್ಟಿ ಅದು ಮರ, ಟೊಳ್ಳು ಅಲ್ಲ. ಆದರೂ ಜನರು ಬರೀ ಒಂದು ಚಿಕ್ಕ ಚಿಕ್ಕ ವಸ್ತುಗಳಿಗೆ ಮಾತ್ರ ಅದಕ್ಕೆ ಹಿಡಿಕೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಹೊರತು ಅದರಿಂದ ಪೀಠೋಪಕರಣಗಳನ್ನು ಫರ್ನಿಚರ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಂದರೆ ಅಷ್ಟು ಮರದ ಒಂದು ಗಾಳಿ ಆಗಿರ್ಬೋದು ಅಥವಾ ಅದರ ಸುತ್ತಮುತ್ತ ನಿಲ್ಲೋದಾಗಿರ್ಬೋದು ಯಾವುದು ಒಳ್ಳೆಯದಲ್ಲ. ಇದಕ್ಕೆ ಏನು ಮಾಡಿದ್ದಾರೆ, ಅದರ ಗಾಳಿ ಸೇವನೆ ಅಷ್ಟು ನಮ್ಮ ಆರೋಗ್ಯಕ್ಕೆ
ತುಂಬಾ ಒಳ್ಳೆಯದಲ್ಲ. ಆ ಒಂದು ಕಾರಣಕ್ಕೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಬಾರ್ದು ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಈ ಥರ ಕತೆ ಕಟ್ಟಿರಬಹುದು. ಹಿಂದಿನಿಂದಲೂ ಅದು ಬಂದಿರುವಂಥದ್ದು, ನಮ್ಮ ಹಿರಿಯರು ಮಾಡಿರುವಂಥದ್ದು ಬಿಟ್ಟರೆ ಅದರಲ್ಲಿ ಏನೂ ಸತ್ಯಾಸತ್ಯತೆ ಏನೂ ಇಲ್ಲ, ಆಯಿತಾ. ಅದು ಅಷ್ಟು ಅದರ ಪೀಠೋಪಕರಣ ಕೂಡ ಮಾಡೋದಿಲ್ಲ, ಅದು ಅಷ್ಟು ಗಟ್ಟಿ ಮರ ಇದ್ದರೂ ಚಿಕ್ಕ ಚಿಕ್ಕ ಹಿಡಿಕೆ ಮಾಡ್ತಾರೆ ಹೊರತು ಪೀಠೋಪಕರಣ ಮಾಡೋದಿಲ್ಲ, ಯಾಕಂದರೆ ಅಷ್ಟು ಒಳ್ಳೆಯದಲ್ಲ ಅಂತ. ಅದು ಸುಮ್ಮನೆ ಜನಜನಿತವಾಗಿರುವಂಥದ್ದು ಬಿಟ್ಟರೆ ಅಲ್ಲಿ ಯಾವ ದಿವ್ಯ ಭೂತನೂ ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.